ಆರ್ಎಸ್ಎಸ್ ಪಥಸಂಚಲನದಲ್ಲಿ ಭಾಗಿಯಾಗಿದ್ದ ಶಿಕ್ಷಕರು ಸಸ್ಪೆಂಡ್. 9 ತಿಂಗಳ ಬಳಿಕ ಶಿಕ್ಷಕರನ್ನ ಅಮಾನತು ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಗುರುರಾಜ್ ಜೋಶಿ, ಅಣ್ಣಾ ಸಾಹೇಬ್ ಸಸ್ಪೆಂಡ್ ಆದಂತಹ ಶಿಕ್ಷಕರು. ಹುಣಸಗಿ ಬಾಲಕಿಯರ ಪ್ರೌಢಶಾಲೆಯ ಶಿಕ್ಷಕ ಗುರುರಾಜ್ ಜೋಶಿ, ಕುಪ್ಪಿ ಪ್ರಾಥಮಿಕ ಶಾಲೆ ಶಿಕ್ಷಕ ಅಣ್ಣಾ ಸಾಹೇಬ್ ದೇಶ್ಮುಖ, ಈ ಇಬ್ಬರೂ ಶಿಕ್ಷಕರನ್ನ ಅಮಾನತು ಮಾಡಿ ಯಾದಗಿರಿ ಡಿಡಿಪಿಐ ಆದೇಶವನ್ನ ಕೊಟ್ಟಿದ್ದಾರೆ. ನವೆಂಬರ್ನಲ್ಲಿ ಆರ್ಎಸ್ಎಸ್ ಪಥಸಂಚಲನದಲ್ಲಿ ಭಾಗಿಯಾಗಿದ್ರು. ವಿಜಯಪುರ ಜಿಲ್ಲೆ ತಾಳಿಕೋಟೆಯಲ್ಲಿ ನಡೆದಿದ್ದಂತಹ ಪಥಸಂಚಲನ 9 ತಿಂಗಳ ಹಿಂದೆ ಪಥಸಂಚಲನವನ್ನ ಆಯೋಜನೆ ಮಾಡಲಾಗಿತ್ತು. ಆ ಸಂದರ್ಭದಲ್ಲಿ ಯಾರೂ ಕೂಡ ಭಾಗಿಯಾಗಬಾರದು ಅಂತ ಹೇಳಿ ಸರ್ಕಾರ ಆದೇಶವನ್ನ ಕೂಡ ಕೊಟ್ಟಿತ್ತು, ಸೂಚನೆಯನ್ನ ಕೊಟ್ಟಿತ್ತು. ಅದನ್ನೂ ಮೀರಿ ಪಥಸಂಚಲನದಲ್ಲಿ ಭಾಗಿಯಾದವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೇಕಾಗುತ್ತೆ ಅಂತ ಸರ್ಕಾರ ಹೇಳಿತ್ತು. ಇದೀಗ 9 ತಿಂಗಳ ಬಳಿಕ ಇಬ್ಬರು ಶಿಕ್ಷಕರನ್ನ ಅಮಾನತು ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಆದೇಶದ ಪ್ರತಿಯನ್ನ ಕೂಡ ಗಮನಿಸ್ತಾ ಇದ್ದೀರಿ. ಒಬ್ಬರು ಹುಣಸಗಿ ಬಾಲಕಿಯರ ಪ್ರೌಢಶಾಲೆಯ ಶಿಕ್ಷಕ ಗುರುರಾಜ್ ಜೋಶಿಯವರು, ಮತ್ತೊಬ್ಬರು ಕುಪ್ಪಿ ಪ್ರಾಥಮಿಕ ಶಾಲೆಯ ಶಿಕ್ಷಕ ಅಣ್ಣಾ ಸಾಹೇಬ್ ದೇಶ್ಮುಖ್ ಅವರು. ಇನ್ನು ಐಎಎಸ್ ಅಧಿಕಾರಿ ನಾಪತ್ತೆಯಾಗಿದ್ದಾರೆ. ಅವರನ್ನ ಪತ್ತೆ ಹಚ್ಚಿ ಕರೆತರುವುದು ಸರ್ಕಾರದ ಕೆಲಸವೋ ಅಥವಾ ಆರ್ಎಸ್ಎಸ್ ಪಥಸಂಚಲನದಲ್ಲಿ ಭಾಗಿಯಾದವರನ್ನ ಅಮಾನತು ಮಾಡೋದು ಸರ್ಕಾರದ ಕೆಲಸವೋ ಅಂತ ಹೇಳಿ ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕಿಡಿಕಾರಿದ್ದಾರೆ, ಪ್ರಶ್ನೆ ಮಾಡಿದ್ದಾರೆ. ಈ ಐಎಎಸ್ ಅಧಿಕಾರಿ ಇನ್ನು ನಾಪತ್ತೆಯಾಗಿದ್ದಾನೆ, ಇವನ್ ಹಿಡಿಯುವುದು ಕೆಲಸನೋ ಅಥವಾ ಆರ್ಎಸ್ಎಸ್ ಪಥಸಂಚಲನದಲ್ಲಿ ಭಾಗವಹಿಸಿದಂತ ಇಬ್ಬರು ಶಿಕ್ಷಕರನ್ನು ಸಸ್ಪೆಂಡ್ ಮಾಡೋ ಕೆಲಸನೋ? ಸಸ್ಪೆಂಡ್ ಮಾಡಿದವರಿಗೆ ಒಂದು ಅರ್ಥ ಮಾಡ್ಕೋಬೇಕು. ಕೇವಲ ಈ ಇತ್ತೀಚಿನ 10 ವರ್ಷದಲ್ಲಿ 12 ವರ್ಷದಲ್ಲೆಲ್ಲ 1980ರಿಂದ 1970ರಿಂದ ಯಾವಾಗ ಸಂಘದ ಚಟುವಟಿಕೆಯಲ್ಲಿ ಭಾಗವಹಿಸಿದಂಥ ಸರ್ಕಾರಿ ನೌಕರರ ಮೇಲೆ ಕ್ರಮ ಆಗಿದೆ ಅಥವಾ ಸಂಘವನ್ನ ಒಂದಿಲ್ಲ ಒಂದು ರೀತಿಯಲ್ಲಿ ಅದರ ಚಟುವಟಿಕೆಯನ್ನ ತಡಿಲಿಕ್ಕೆ ನಿರ್ಬಂಧಿಸಲಿಕ್ಕೆ ಪ್ರಯತ್ನ ಮಾಡಿದಾಗೆಲ್ಲ ಕೋರ್ಟು ಅದನ್ನು ಕಿತ್ತೆಸೆದಿದೆ. ಭಾರತದ ಸುಪ್ರೀಂ ಕೋರ್ಟ್ನಲ್ಲಿ ಈ ತೀರ್ಮಾನ ಆಗಿದೆ. ಪಂಜಾಬ್ದಲ್ಲಿ ಈ ರೀತಿಯಾಗಿತ್ತು, ಸರ್ಕಾರಿ ನೌಕರರು RSS ಚಟುವಟಿಕೆಯಲ್ಲಿ ಭಾಗವಹಿಸಿದ್ದಾರೆ ಅಂತ ಹೇಳಿ ನಾನು ನಿಮಗೆ ಕೇಸ್ ಡೀಟೇಲ್ ಅನ್ನು ಕೊಡ್ತೇನೆ. ಹಾಗಾಗಿ ಇದರಲ್ಲಿ ಸರ್ಕಾರ ದ್ವೇಷ ಭಾವನೆಯಿಂದ ವರ್ತಿಸುವಂತಹ ಒಂದು ಏನು ಪ್ರಯತ್ನವನ್ನ ಮಾಡ್ತಾ ಇದೆ, ಈ ದ್ವೇಷ ಭಾವನೆಯಿಂದ ವರ್ತಿಸುವುದನ್ನ ಕೈ ಬಿಡಬೇಕು. ಕೋರ್ಟ್ನಲ್ಲಿ ಬಿದ್ದೋಗ್ತದೆ ಮಾನ ಮರ್ಯಾದೆ. ಆರ್ಎಸ್ಎಸ್ ಪಥಸಂಚಲನದಲ್ಲಿ ಭಾಗಿಯಾದವರ ಅಮಾನತು ವಿಚಾರಕ್ಕೆ ಶಾಸಕ ಮಹೇಶ್ ಟೆಂಗಿನಕಾಯಿ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಇದು ಸರ್ಕಾರದ ದ್ವೇಷದ ಕ್ರಮ ಅಂತ ಆರೋಪಿಸಿರುವ ಅವರು, ಆರ್ಎಸ್ಎಸ್ ಯಾವುದೇ ರಾಜಕೀಯ ಪಕ್ಷಕ್ಕೆ ಸಂಬಂಧಿಸಿದ ಸಂಸ್ಥೆಯಲ್ಲ, ಸ್ವತಂತ್ರ ಸಂಘಟನೆಯಾಗಿದ್ದು ಅದರ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಎಲ್ಲರಿಗೂ ಮುಕ್ತ ಅವಕಾಶವಿದೆ ಎಂದಿದ್ದಾರೆ. ಸರ್ಕಾರದ ಈ ನಿರ್ಧಾರವನ್ನು ಸಹಿಸಲು ಸಾಧ್ಯವಿಲ್ಲ, ಕೂಡಲೇ ಅಮಾನತು ಆದೇಶವನ್ನು ವಾಪಸ್ ಪಡಿಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ. ಹಾಗಿದ್ರೆ ಏನ್ ಮಾತನಾಡಿದ್ದಾರೆ ಮಹೇಶ್ ಟೆಂಗಿನಕಾಯಿ ನೋಡೋಣ. ಇಲ್ಲಿ ಪಾಲ್ಗೊಂಡಿರ್ತಕ್ಕಂಥವ್ರನ್ನ ತಾವೇನೀಗ ಸಸ್ಪೆಂಡ್ ಮಾಡ್ಯಾರ ಅಂತ ಹೇಳಿದ್ರೆ ಇದೊಂದು ಭಾಳ ಸರ್ಕಾರದ ಹೇಡಿತಕರವಾಗಿರ್ತಕ್ಕಂಥ ಸಂಗತಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಯಾವುದೇ ಪಕ್ಷ ಪಾರ್ಟಿ ಆಗಲಿ ಯಾವುದೂ ಕೂಡ ಸಂಬಂಧ ಇಲ್ಲಿರ್ತಕ್ಕಂಥ ಇದೊಂದು ಇಂಡಿಪೆಂಡೆಂಟಾಗಿ ಕೆಲಸವನ್ನು ನಿರ್ವಹಣೆ ಮಾಡ್ತಿರ್ತಕ್ಕಂಥ ಸಂಘ. ಇದರಲ್ಲಿ ಎಲ್ಲರಿಗೂ ಕೂಡ ಮುಕ್ತವಾಗಿರ್ತಕ್ಕಂಥ ಅವಕಾಶ ಇದೆ. ಈವನ್ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಹೋಗ್ಬೋದು, ಕಾಂಗ್ರೆಸ್ಸಿನ ಕಾರ್ಯಕರ್ತರು ಹೋಗ್ಬೋದು, JDS ಕಾರ್ಯಕರ್ತರು ಹೋಗ್ಬೋದು, ಅಥವಾ ಅನ್ಯಾನ್ಯ ಜವಾಬ್ದಾರಿಗಳನ್ನು ನಿರ್ವಹಿಸ್ತಿರ್ತಕ್ಕಂಥವ್ರು ಯಾರು ಹೋದರೂ ಕೂಡ ಇದಕ್ಕೆ ನಿರ್ಬಂಧನ ಹೇರುವಂಥ ಪ್ರಶ್ನೆನೇ ಇಲ್ಲ. ಸರ್ಕಾರ ಇವತ್ತು ಒಂದು ಕುಚೋದ್ಯತನದಿಂದ ಮಾಡುವಂಥ ಪ್ರಯತ್ನ ಮಾಡಿ ಸಸ್ಪೆಂಡ್ ಮಾಡಿದೆ. ಇದನ್ನು ಯಾವುದೇ ಕಾರಣಕ್ಕೂ ಕೂಡ ನಾವು ಸಹಿಸೋದಿಲ್ಲ. ಅವ್ರು ಏನು ಸಸ್ಪೆಂಡ್ ಮಾಡುವಂಥ ಕ್ರಮವನ್ನು ತೊಗೊಂಡ್ರೆ ತಕ್ಷಣ ಹಿಂದೆ ತೆಗೆದುಕೊಳ್ಬೇಕನ್ನೋಂಥ ಆಗ್ರಹವನ್ನು ಭಾರತೀಯ ಜನತಾ ಪಾರ್ಟಿ ಮಾಡಿದ್ದಾರೆ. ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ